ಈ ಒಂದು ಟ್ರೋಫಿಗೋಸ್ಕರ, ಈ ಒಂದು ಕಪ್ಪಿಗೋಸ್ಕರ 18 ವರ್ಷದಿಂದ ಈ ಒಂದು RCB ತಂಡ ಫೈಟ್ ಕೊಡ್ತಾ ಇತ್ತು. ಆದ್ರೂ ಕೂಡ ಕೊನೆಗೆ ಫೈನಲ್ ಆಗಿ RCB ಚಾಂಪಿಯನ್ ಆಗಿದೆ. 18ನೇ ಸೀಸನ್ ಜರ್ಸಿ ನಂಬರು ಕೂಡ ವಿರಾಟ್ ಕೊಹ್ಲಿ 18. ಹಾಗೆ ಅಲ್ಲಿ ಲೆಕ್ಕ ಮಾಡಿದ್ರು ಕೂಡ ಎಲ್ಲ ಕೂಡ 9. ಟೋಟಲ್ ಆಗಿ ಇಲ್ಲಿ 9ನ ಸಂಖ್ಯೆಯಲ್ಲಿ ಬಹಳ ಕಾಣ್ತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಇದು ಲಕ್ ಅಂತಾರೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ RCB ಪಂಜಾಬ್ ವಿರುದ್ಧ 6 ರನ್ನಿಂದ ಗೆಲ್ಲುವ ಮೂಲಕ ಫಸ್ಟ್ ಟೈಮ್ ಚಾಂಪಿಯನ್ ಆಗಿದೆ 18 ವರ್ಷದ ನಂತರ. 2008, 2009, 2010, 2011, 2012, 2013, 2014, 2015, 2016, 2017, 2018, 2019, 2020, 2021, 2022, 2023, 2024, 2025ಕ್ಕೆ ಕಂಪ್ಲೀಟ್ ಆಗಿ RCB ಟೀಮ್ ಚಾಂಪಿಯನ್ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಫಸ್ಟ್ ಟಾಸ್ ಗೆದ್ದ ಶ್ರೇಯಸ್ ಅಯ್ಯರ್ ಬಾಲಿಂಗ್ ಹಾಕಿ ಮಾಡ್ಕೊಂಡ್ರು. ಇಲ್ಲಿ ಯಾವಾಗ ಶ್ರೇಯಸ್ ಅಯ್ಯರ್ ಬಾಲಿಂಗ್ ಹಾಕಿ ಮಾಡ್ಕೊಂಡ್ರು ಬಹಳ ಜನಕ್ಕೆ ಸ್ವಲ್ಪ ಇಲ್ಲಿ ಭಯ ಬಂದಿತ್ತು. ಯಾಕಪ್ಪ ಅಂದ್ರೆ ಇಲ್ಲಿ ಮುಂಬೈ ವಿರುದ್ಧ 205 ರನ್ ಚೇಸ್ ಮಾಡಿ ಬೀಸಾಕ್ಬಿಟ್ರು, ಒಂದು ಊರು ಉಳಿಸ್ಕೊಂಡು. ಅದೇ ರೀತಿ RCB ವಿರುದ್ಧ ಕೂಡ ಚೇಸಿಂಗ್ ಮಾಡ್ತಾರೆ ಅನ್ಕೊಂಡು ಎಲ್ಲರೂ ಕೂಡ ಭಯ ಬಿಟ್ಟಿದ್ರು. ಆದ್ರೆ ಈ ಒಂದು RCB ಟೀಮು ಫಸ್ಟ್ ಬ್ಯಾಟಿಂಗ್ ಬಂತು. ಬರಟ್ಗೆ ಇಲ್ಲಿ ಫಿಲ್ ಶಾಟ್ ಹಾಗೆ ವಿರಾಟ್ ಕೊಹ್ಲಿ ಸ್ವಲ್ಪ 1ನೇ ಓವರಲ್ಲಿ ಚೆನ್ನಾಗಿರುವಂತ ರನ್ ಬಂತು, 13 ರನ್ ಬಂತು. 2ನೇ ಓವರ್ ಕೂಡ ಚೆನ್ನಾಗಿರುವಂತ ಬಂತು. 3ನೇ ಓವರ್ಗೆ ಕೂಡ ವಿಕೆಟ್ ಬಿದ್ದೇ ಬಿತ್ತು. ಟೋಟಲ್ ಆಗಿ ಇಲ್ಲಿ ಜೆಮಿಸನ್ಗೆ ಫಿಲ್ ಶಾಟ್ ಔಟ್ ಆಗ್ಬಿಟ್ರು. ಆಮೇಲೆ ಬಂದ ಮಯಾಂಕ್ ಅಗರ್ವಾಲ್ ಹಾಗೆ ವಿರಾಟ್ ಕೊಹ್ಲಿ ಜೊತೆ ಸ್ವಲ್ಪ ಚೇತರಿಸಿಕೊಳ್ಳುವಂತ ಪಾರ್ಟ್ನರ್ಶಿಪ್ ಬಂದ್ರು ಕೂಡ ಇಲ್ಲಿ ಮಯಾಂಕ್ ಅಗರ್ವಾಲ್ 20+ ರನ್ ಮಾಡಿ ಔಟ್ ಆದ್ರು. ಆಮೇಲೆ ಬಂದ ಲಿವಿಂಗ್ಸ್ಟನ್ ಹಾಗೆ ವಿರಾಟ್ ಕೊಹ್ಲಿ ಆಟ, ಇವ್ರು ಕೂಡ ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಬೆಳೀತು. 40 ರನ್ ಕೂಡ ಪಾರ್ಟ್ನರ್ಶಿಪ್ ಬೆಳೆದ್ರು ಕೂಡ ಇಲ್ಲಿ ವಿರಾಟ್ ಕೊಹ್ಲಿ 43 ರನ್ ಮಾಡಿ ಔಟ್ ಆದ್ರು. ಆಮೇಲೆ ಬಂದ ಜಿತೇಶ್ ಶರ್ಮಾ ಲಿವಿಂಗ್ಸ್ಟನ್ ಆಟ ಸ್ವಲ್ಪ ಚೇತರಿಸುವಂತ ಆಮೇಲೆ ಬಂದ ರಜಿತ್ ಬಡಿದಾರ್ ಹಾಗೆ ಲಿವಿಂಗ್ಸ್ಟನ್ ಇವರ ಒಂದು ಜೊತೆ ಆಟ ಕೂಡ ಇವರು ಕೂಡ ರಜತ್ ಬಡಿದಾರ್ 20 ರನ್ ಪ್ಲಸ್ ಮಾಡಿ ಔಟ್ ಆದ್ರು. ಆಮೇಲೆ ಬಂದ ಜಿತೇಶ್ ಶರ್ಮಾ ಹಾಗೆ ಲಿವಿಂಗ್ಸ್ಟನ್ ಇವರ ಒಂದು ಜೊತೆ ಆಟನು ಕೂಡ ಸ್ವಲ್ಪ 30+ ರನ್ ಬಂದ್ರು ಕೂಡ ಲಿವಿಂಗ್ಸ್ಟನ್ 20 ರನ್ ಮಾಡಿ ಕೂಡ ಔಟ್ ಆದ್ರು, 20+ ರನ್ ಮಾಡಿದ್ರು. ಆಮೇಲೆ ಜಿತೇಶ್ ಶರ್ಮಾ ಹಾಗೆ ಕುನಾಲ್ ಪಾಂಡ್ಯ ಆಮೇಲೆ ಶೆಫರ್ಡ್ ಇವರು ಕೂಡ 17 ರನ್, ಶೆಫರ್ಡ್ 17 ರನ್. ಹಾಗೆ ಆ ಕಡೆ ಬಂದ ಜಿತೇಶ್ ಶರ್ಮಾ 24 ರನ್, 10 ಬಾಲಲ್ಲಿ 240 ಸ್ಟ್ರೈಕ್ ರೇಟ್ ಕೂಡ ಸ್ವಲ್ಪ ಸ್ಪೀಡ್ ಆಗಿ ಆಡಿ ಬೀಸಾಡ್ರು. ಟೋಟಲ್ ಆಗಿ ಇಲ್ಲಿ 190ಕ್ಕೆ RCB ಎಂಡ್ ಮಾಡ್ತು ಈ ಒಂದು ಇನ್ನಿಂಗ್ಸ್ ನ. 190 ರನ್ ಚೇಸ್ ಮಾಡ್ತಾರೆ ಕೂಡ ಎಲ್ಲ ಅನ್ಕೊಂಡಿದ್ರು. ಇದರಲ್ಲಿ ಪ್ರಮುಖ ಕುನಾಲ್ ಪಾಂಡ್ಯ 2 ವಿಕೆಟ್ ಹಾಗೆ ಭುವನೇಶ್ವರ್ ಕುಮಾರ್ ಕೂಡ 2 ವಿಕೆಟ್, ಹೇಜಲ್ವುಡ್ ಹಾಗೆ ಎಸ್ ದಯಾಲು ಎಲ್ಲರೂ ಕೂಡ ಒಂದೊಂದು ವಿಕೆಟ್ ತಗೊಂಡ್ರು. ಈ ಒಂದು ಟಾರ್ಗೆಟ್ ನ ಚೇಸ್ ಮಾಡೋಕೆ ಬಂದ ಪಂಜಾಬ್ ತಂಡ ಪ್ರಭಾನ್ ಸಿಂಹ ಹಾಗೆ ಅವ್ರ ಬಂದ ಜೊತೆ ಆಟ ಚೆನ್ನಾಗಿಂತ ಪಾರ್ಟ್ನರ್ಶಿಪ್ ಬಂತು, 40+ ರನ್ ಬಂತು. ಆಮೇಲೆ ಒಂದು 5ನೇ ಓವರ್ಗೆ ವಿಕೆಟ್ ಬಿತ್ತು. ಫಸ್ಟ್ ವಿಕೆಟ್ ಬಿದ್ದಿದ್ದು ಪಂಜಾಬ್ ಇದ್ದು 5ನೇ ಓವರ್ಗೆ. ಅದು ಹೇಜಲ್ವುಡ್ ಹಾಕಿದಂತ ಪಾಲಿಗೆ 6 ಬೌಂಡ್ರಿಯಲ್ಲಿ ಫಿಲ್ ಶಾಟ್ ಕ್ಯಾಚ್ ಹಿಡಿದ್ರು. ಆ ಒಂದು ಕ್ಯಾಚ್ ನ ಸ್ವಲ್ಪ RCBಗೆ ಮತ್ತೆ ಗೇಮ್ ಕಡೆಗೆ ಎಳ್ಕೊಂಡ್ ಬಂತು. ಆಮೇಲೆ ಬಂದ ಕುನಾಲ್ ಪಾಂಡ್ಯ ಹಾಗೆ ಹೇಜಲ್ವುಡ್ ಹಾಗೆ ಭುವನೇಶ್ವರ್ ಕುಮಾರ್ ಬ್ಯಾಕ್ ಟು ವಿಕೆಟ್ ತಗ್ತಾ ಇದ್ರು. ಇಲ್ಲಿ ಶ್ರೇಯಸ್ ಅಯ್ಯರ್ ಬೇಗನೆ ಔಟ್ ಮಾಡಿದ್ರೆ ಜೋಶ್ ಇಂಗ್ಲಿಷ್ ಬಹಳ ಕಡಿದ್ರು. RCBಗೆ 39 ರನ್ ಮಾಡಿದ್ರು. 30 ಜೇಸ್ ಹೇಜಲ್ವುಡ್ ಬಿಟ್ರೆ ಮತ್ತೆ ಯಾರು ಕೂಡ ಅಂತ ಚೆನ್ನಾಗಿಂತ ಆಟ ಆಡ್ಲಿಲ್ಲ. ಆಮೇಲೆ ಬಂದ ಗಣೇಶ್ ಹಾಗೆ ಶಶಾಂಕ್ ಇವರೊಂದು ಜೊತೆ ಆಟನು ಕೂಡ ಚೆನ್ನಾಗಿಂತ ಬರ್ಲಿಲ್ಲ. ಟೋಟಲ್ ಆಗಿ ಇಲ್ಲಿ ಸ್ಟೋನಿಸ್ ಕೂಡ ಔಟ್ ಆದ್ರು, ಬೇಗನೆ ಔಟ್ ಆದ್ರು. ಇಲ್ಲಿ ಶಶಾಂಕ್ ಸಿಂಗ್ ಲಾಸ್ಟ್ಗೆ ಫಿನಿಶಿಂಗ್ ಟಚ್ ಕೊಂಡ್ರು ಕೂಡ ಲಾಸ್ಟ್ಗೆ ಓವರ್ ನಲ್ಲಿ 29 ರನ್ ಬೇಕಾಗಿತ್ತು. ಇಲ್ಲಿ ಶಶಾಂಕ್ ಸಿಂಗ್ಗೆ ಇನ್ನೂ ಕೂಡ ಬಾಲ್ ಟೈಮ್ ಇದ್ದಿಲ್ಲ, ಹಾಗಾಗಿ ಅವರು 4 6 ಆ ಓವರ್ 4 6 ಹೊಡೆದ್ರು. ಆದ್ರೂ ಕೂಡ RCB ಈ ಒಂದು ಮ್ಯಾಚ್ ನ 6 ರನ್ ಇಂದ ಈ ಒಂದು ಮ್ಯಾಚ್ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲುವ ಚೊಚ್ಚಲ ಚಾಂಪಿಯನ್ ಆಗಿದೆ RCB ಟೀಮ್ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಚಾಂಪಿಯನ್ ಆಗಿದ್ದು ಕೂಡ ಇಡೀ ಕರ್ನಾಟಕ ಕೂಡ ತುಂಬಾ ಖುಷಿಯಾಗಿದೆ. ಸೆಲೆಬ್ರೇಷನ್ ಕೂಡ ಮುಗಿಲ್ ಮುಟ್ಟಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಿಮ್ಮ ಮುಂದೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋನ ನಿಮ್ಮ ಒಂದು RCB ಫ್ಯಾನ್ಗೆ ಎಲ್ಲರೂ ಕೂಡ ಶೇರ್ ಮಾಡಿ
ಹಾಗೆ ಮುಂದಿನ ವರ್ಷ ಮತ್ತೆ IPL RCB ಜೊತೆಗೆ ಮತ್ತೆ ಸಿಗೋಣ, ಮತ್ತೆ ಡೈಲಿ ವಿಡಿಯೋ ಜೊತೆ ಸಿಗೋಣ. ಫ್ರೆಂಡ್ ಟೋಟಲ್ ಟೇಕ್ ಕೇರ್, ಬಾಯ್.